ಇವತ್ತಿನ ವಿಡಿಯೋದಲ್ಲಿ ಪಫ್ ಸ್ಟಿಚ್ ಮತ್ತು ಬಬಲ್ ಸ್ಟಿಚ್ನ ಯೂಸ್ ಮಾಡಿಕೊಂಡು ಕೋಸ್ಟರ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಇವತ್ತಿನ ವಿಡಿಯೋದಲ್ಲಿ ಅಗೈನ್ ಒನ್ ಮೋರ್ ಕೋಸ್ಟರ್ ಮಾಡ್ತಾ ಇದ್ದೀನಿ. ಅದು ಪಫ್ ಸ್ಟಿಚ್ ಮತ್ತು ಬಬಲ್ ಸ್ಟಿಚ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ, ಬನ್ನಿ. ಬಿಗಿನರ್ಸಿಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಬರುತ್ತೆ. ಕಲಿಯೋದಕ್ಕೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮ್ಯಾಜಿಕ್ ರಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಜಿಕ್ ರಿಂಗ್ ಹಾಕಾದ್ಮೇಲೆ ನಾವು ಇಲ್ಲಿ ಈಗ 4 ಚೈನ್ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀವಿ. 1 2 3 ಆ್ಯಂಡ್ ದೆನ್ 4 ಚೈನ್ ಸ್ಟಿಚಸ್ನ ಹಾಕಾದ್ಮೇಲೆ ಓವರಾಲ್ ಆಗಿ ನಾನು ಇಲ್ಲೊಂದು ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಓವರಾಲ್ ಈ ಮ್ಯಾಜಿಕ್ ರಿಂಗಲ್ಲಿ ನನಗೆ 16 ಡಬಲ್ ಕ್ರೋಶಸ್ ಬೇಕಾಗುತ್ತೆ. ಬಟ್ ನಾನು ಆಲ್ರೆಡಿ ಇಲ್ಲೊಂದು 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಈ 4 ಚೈನ್ಸ್ ಇರೋದನ್ನು ಕೂಡ ನಾವು ಒಂದು ಡಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ಮ್ಯಾಜಿಕ್ ರಿಂಗಲ್ಲಿ ಟೋಟಲ್ ಆಗಿ 2 ಡಬಲ್ ಕ್ರೋಶೆಸ್ ಇದೆ. ಇನ್ನು ರಿಮೈನಿಂಗ್ 14 ಡಬಲ್ ಕ್ರೋಶಸ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲೊಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಮತ್ತೆ ಒಂದು ಡಬಲ್ ಕ್ರೋಶೆ. ಸೊ ಯಾವ ಪ್ಯಾಟರ್ನ ಫಾಲೋ ಮಾಡ್ತಾ ಇದ್ದೀವಿ ಅಂದರೆ ರೌಂಡ್ 1ಅಲ್ಲಿ ಒಂದು ಡಬಲ್ ಕ್ರೋಶೆ ಮತ್ತು ಒಂದು ಚೈನ್ ಸ್ಟಿಚ್. ಸೊ ಈಗ ಮತ್ತೆ ನಾನೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತೆ ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಹೀಗೆ ಮತ್ತೆ ಡಬಲ್ ಕ್ರೋಶೆ, ಒಂದು ಚೈನ್ ಸ್ಟಿಚ್, ಮತ್ತೆ ಒಂದು ಡಬಲ್ ಕ್ರೋಶೆ, ಹೀಗೆ ಒಂದು ಚೈನ್. ಸೊ ಓವರಾಲ್ ಈ ಮ್ಯಾಜಿಕ್ ರಿಂಗಲ್ಲಿ ಈಗ 1 2 3 4 5 ಆ್ಯಂಡ್ ದೆನ್ 6 ಡಬಲ್ ಕ್ರೋಶಸ್ ನಾನು ಹಾಕಿದ್ದೀನಿ. ಈಗ ರಿಮೈನಿಂಗ್ 10 ಡಬಲ್ ಕ್ರೋಶಸ್ನ ನಾನು ಹಾಕೊಂಡು ಬರ್ತೀನಿ. ಈಗ ನಾನು 16 ಡಬಲ್ ಕ್ರೋಶಸ್ನ ಹಾಕೊಂಡಿದ್ದೀನಿ. ಮ್ಯಾಜಿಕ್ ರಿಂಗ್ನ ನಾನೀಗ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೈಟಾಗೂ ಎಳಿಬೇಡಿ, ಒಂದು ರೇಂಜಿಗೆ ಎಳೆದ್ರೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ಫಸ್ಟ್ ರೌಂಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ನಾವು 4 ಚೈನ್ಸ್ ಹಾಕಿದ್ವಿ ಅಲ್ವಾ. ಸೊ ಅಲ್ಲಿ ಲಾಸ್ಟ್ ಚೈನಲ್ಲಿ ನಾನೀಗ ಒಂದು ಸ್ಲಿಪ್ ನಾಟ್ ಹಾಕಿ ಈ ರೌಂಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಫಸ್ಟ್ ರೌಂಡು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ರೌಂಡಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪಫ್ ಸ್ಟಿಚ್ನ ಹಾಕ್ತಾ ಇದ್ದೀವಿ. ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಪಫ್ ಆಗಿರೋದು. ಸೊ ಆ ಪಫ್ ಸ್ಟಿಚ್ನ ಹಾಕೋದಕ್ಕೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಈ ಡಬಲ್ ಕ್ರೋಶೆ ಹಾಕಿ ಒಂದು ಚೈನ್ ಸ್ಟಿಚ್ ಹಾಕಿದ ಮೇಲೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರುತ್ತಲ್ವ ಈ ಥರ. ಇಲ್ಲಿ ನೋಡಿ, ಈಚ್ ಡಬಲ್ ಕ್ರೋಶೆ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಈ ಗ್ಯಾಪಲ್ಲಿ ನಾವು ಈಗ ಪಫ್ ಸ್ಟಿಚ್ನ ಹಾಕ್ತಾ ಹೋಗಬೇಕಾಗತ್ತೆ. ಈಗ ವೆರಿ ಬಿಗಿನಿಂಗ್ ಫಸ್ಟ್ ಪಫ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಯಾರ್ನ ಓವರ್ ಮಾಡ್ಕೊಂಡಿದ್ದೀನಿ ನಾನು, ಆಮೇಲೆ ಯಾರನ್ನ ಪುಲ್ ಮಾಡ್ತಾ ಇದ್ದೀನಿ. ಓವರಾಲ್ ನನಗೆ 3 ಲೂಪ್ಸು ಸಿಕ್ಕಿದೆ ಇವಾಗ. 1 2 3. ಸೊ ನನಗೆ ಓವರಾಲ್ 7 ಲೂಪ್ಸ್ ಬೇಕು. ಸೊ ಹಾಗಾಗಿ ನಾನು 3 ಟೈಮ್ಸ್ ಯಾರ್ನ ಓವರ್ನ ಮಾಡ್ತೀನಿ. 1 ಟೈಮ್ ಮಾಡಿದ್ದೆ, ಈಗ ನಾನು ಸೆಕೆಂಡ್ ಟೈಮ್ ಯಾರ್ನ ಓವರ್ ಮಾಡಿಕೊಂಡು ಯಾರನ್ನ ಪುಲ್ ಮಾಡಿದೆ. ಈಗ ಥರ್ಡ್ ಟೈಮ್ ಯಾರ್ನ ಓವರ್ ಮಾಡಿ ಮತ್ತೆ ಯಾರನ್ನ ಪುಲ್ ಮಾಡಿದ್ದೀನಿ. ಸೊ ಓವರಾಲ್ ನನಗಿಲ್ಲಿ ಎಷ್ಟು ಲೂಪ್ ಸಿಕ್ತು ನೋಡಿ, 1 2 3 4 5 6 ಆ್ಯಂಡ್ 7. ಸೊ ಈ ಥರ ನನಗೆ 7 ಲೂಪ್ಸು ಬರಬೇಕು. 7 ಲೂಪ್ಸಲ್ಲಿ ಎಲ್ಲ ಲೂಪ್ಸಲ್ಲೂ ಅಟ್ ಎ ಟೈಮ್ ಯಾರನ್ನ ಪುಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಚೈನ್ನ ಹಾಕ್ಕೊಂಡು ಈ ಪಫ್ ಸ್ಟಿಚ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಪಫ್ ಸ್ಟಿಚ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಯಾರ್ನ್ ಓವರ್, ಆಮೇಲೆ 2 ಗ್ಯಾಪ್ ಇರುತ್ತಲ್ವ. ಸೊ ಆ ಗ್ಯಾಪಲ್ಲಿ ನಾವು ಹುಕ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಯಾರನ್ನ ಪುಲ್ ಮಾಡ್ಕೊತೀವಿ, ಆಮೇಲೆ ಸೆಕೆಂಡ್ ಟೈಮ್ ಯಾರ್ನ ಓವರ್ ಮಾಡಿ ಪುಲ್ ಮಾಡ್ತಾ ಇದ್ದೀನಿ. ದೆನ್ ಥರ್ಡ್
ಥರ್ಡ್ ಟೈಮ್ ಯಾರ್ನ್ ಓವರ್ ಮಾಡಿ ಪುಲ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಗೆ 7 ಲೂಪ್ಸ್ ಆಗುತ್ತೆ ನನಗೆ ಓವರಾಲು. ಆಮೇಲೆ ನಾನು ನೋಡಿ 7 ಲೂಪ್ಸ್ ಇದೆ. 1 2 3 4 5 6 7 ಲೂಪ್ಸ್ ಇದೆ. ಈ ಎಲ್ಲ 7 ಲೂಪಲ್ಲೂ ಅಟ್ ಎ ಟೈಮ್ ನಾನಿವಾಗ ಯಾರ್ನ ಫುಲ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಶಾರ್ಟಲ್ಲಿ. ಆಮೇಲೆ ಅದನ್ನು ಒಂದು ಚೈನ್ ಸ್ಟಿಚ್ ಹಾಕಿ ನಾನು ಆ ಪಫ್ ಸ್ಟಿಚ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಓವರಾಲ್ ಎಲ್ಲ ಗ್ಯಾಪಲ್ಲೂ ಏನು 16 ಡಬಲ್ ಕ್ರೋಶೆಸ್ ಹಾಕಿದ್ವಲ್ವ ಆ ಎಲ್ಲ ಗ್ಯಾಪಲ್ಲೂ ನೀಟಾಗಿ ಒಂದೊಂದು ಪಫ್ ಸ್ಟಿಚ್ ಹಾಕ್ಕೊಂಡು ಹಾಕಬೇಕಾಗತ್ತೆ. ಸೊ ಇನ್ನೊಂದು ಪಫ್ ಸ್ಟಿಚ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಸ್ಟಿಚ್ನ ಕೂಡ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಪ್ಯಾಟರ್ನ ಫಾಲೋ ಮಾಡಿಕೊಂಡು ಈ ರೌಂಡ್ನ ಕಂಪ್ಲೀಟ್ ಆಗಿ ನಾನು ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಸೊ ಈ ರೌಂಡ್ ಕೂಡ ಫಿನಿಶ್ ಆಗಿದೆ. ಈಗ ನಾನು ಇದನ್ನ ಎಂಡ್ ಮಾಡಬೇಕಲ್ವಾ. ಸೊ ಹೇಗೆ ಕಾಣಿಸ್ತಾ ಇದೆ ಪಫ್ ಸ್ಟಿಚ್ ಚೆನ್ನಾಗಿದೆ ಅಲ್ವಾ. ಈ ರೌಂಡ್ನ ಎಂಡ್ ಮಾಡಬೇಕು ಅಂತಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ನೀವು ಇನ್ಸರ್ಟ್ ಮಾಡೋ ಹಾಗಿಲ್ಲ, ಸ್ಟಿಚ್ ಹಾಕೋಗಿಲ್ಲ. ಫಸ್ಟ್ ಪಫ್ ಸ್ಟಿಚ್ಚಿನ ಗ್ಯಾಪ್ ಇರುತ್ತಲ್ವ. ಸೊ ಫಸ್ಟ್ ಪಫ್ ಸ್ಟಿಚ್ ಗ್ಯಾಪಲ್ಲಿ ನಾವು ಹುಕ್ನ ಇನ್ಸರ್ಟ್ ಮಾಡಿ ಅಲ್ಲಿ ಒಂದು ಸ್ಲಿಪ್ ನಾಟ್ನ ಹಾಕಿದ್ರೆ ಈ ರೌಂಡು ಪರ್ಫೆಕ್ಟಾಗಿ ಫಿನಿಶ್ ಆಗುತ್ತೆ. ಎಲ್ಲೂ ನಮಗೆ ನೀಟಾಗಿ ಸ್ಟಿಚಸ್ ಮಧ್ಯೆ ಗ್ಯಾಪು ಕಾಣಿಸುತ್ತೆ, ಓವರ್ಲ್ಯಾಪ್ ಆಗಿರೋ ಥರನೂ ಕಾಣಿಸೋದಿಲ್ಲ. ಹಾಗಾಗಿ ಫಸ್ಟ್ ಪಫ್ ಸ್ಟಿಚ್ ಗ್ಯಾಪಲ್ಲಿ ನಾವು ಸ್ಲಿಪ್ ನಾಟ್ ಹಾಕ್ತೀವಿ. ಸೊ ನೆಕ್ಸ್ಟು ರೌಂಡ್ 4ಅಲ್ಲಿ ನಾವು ಬಬಲ್ ಸ್ಟಿಚ್ನ ಹಾಕ್ತಾ ಇದ್ದೀವಿ. ಸೊ ಬಬಲ್ ಸ್ಟಿಚ್ ಹೇಗೆ ಹಾಕ್ತೀವಿ ಅಂತಂದರೆ 3 ಚೈನ್ಸ್ ಹಾಕೋಬೇಕಾಗತ್ತೆ. ಆಮೇಲೆ 4 ಇನ್ಕಂಪ್ಲೀಟೆಡ್ DC ಸ್ಟಿಚಸ್ನ ಹಾಕಬೇಕಾಗುತ್ತೆ, ಡಬಲ್ ಕ್ರೋಶೆಸ್ನ. ಹೇಗೆ ಅಂತ ತೋರಿಸ್ತೀನಿ. ಈಗ ಆಲ್ರೆಡಿ ನಾನು ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಇನ್ನು ರಿಮೈನಿಂಗ್ 2 ಚೈನ್ಸ್ ಹಾಕ್ಕೋತಾ ಇದ್ದೀನಿ. 1 ದೆನ್ 2. ಸೊ ಓವರಾಲ್ 3 ಚೈನ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಸೊ ಈಗ ಅಗೈನ್ 2 ಪಫ್ ಸ್ಟಿಚ್ ಮಿಡಲಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಆ ಗ್ಯಾಪಲ್ಲಿ ಈಗ ನಾವು ಬಬಲ್ ಸ್ಟಿಚ್ನ ಹಾಕ್ತಾ ಇದ್ದೀವಿ. ಯಾರ್ನ್ ಓವರ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಹೇಗೆ ಹಾಕ್ತೀವೋ ಹಾಗೇನೆ ಯಾರ್ನ್ ಓವರ್ ಮಾಡಿಕೊಂಡು ಹುಕ್ನ ಇನ್ಸರ್ಟ್ ಮಾಡಿ ಯಾರನ್ನ ಪುಲ್ ಮಾಡಿದ್ದೀನಿ. ಇಲ್ಲಿ ಇಷ್ಟು ಮಾತ್ರ ಹಾಕ್ತಾ ಇದ್ದೀನಿ, ಹಾಫ್ ಅಂದರೆ ಇನ್ಕಂಪ್ಲೀಟೆಡ್ DC ಅಂತ ಹೇಳೋದು. ಸೊ ಕಂಪ್ಲೀಟಾಗಿ ಡಬಲ್ ಕ್ರೋಶೆನ ಕಂಪ್ಲೀಟ್ ಮಾಡ್ತಾ ಇಲ್ಲ ನಾನು. ಆ ಒಂದು ಸ್ಟಿಚ್ ಏನು ಫಸ್ಟ್ ಟೈಮ್ ಯಾರನ್ನು ಪುಲ್ ಮಾಡ್ತೀವೋ ಅಷ್ಟು ಮಾತ್ರ ಮಾಡಿಬಿಡ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ. ಸೊ ನೆಕ್ಸ್ಟು ಥರ್ಡ್ ಟೈಮ್ ಇದನ್ನು ನಾವು ಇನ್ಕಂಪ್ಲೀಟೆಡ್ ಡಬಲ್ ಕ್ರೋಶೆ ಹೇಳ್ತೀವಿ. ಈಗ ನನಗೆ ಎಷ್ಟು ಲೂಪ್ ಸಿಕ್ಕಿದೆ? 4 ಲೂಪ್ಸ್ ಇದೆ. ಎಷ್ಟು ಡಬಲ್ ಕ್ರೋಶೆಸ್ ಥರ ಕಾಣಿಸ್ತಾ ಇದೆ? ಸ್ಟಾರ್ಟಿಂಗ್ ಹಾಕಿರೋ 3 ಚೈನ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ನನಗೆ ಓವರಾಲ್ 4 ಇನ್ಕಂಪ್ಲೀಟೆಡ್ ಡಬಲ್ ಕ್ರೋಶೆಸ್ ಇದೆ. ಸೊ ಅದೆಲ್ಲದಕ್ಕೂ ಯಾರನ್ನ ಪುಲ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 2 ಚೈನ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿಗೆ ಒಂದು ಬಬಲ್ ಸ್ಟಿಚ್ಚು ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟು ಈಗ ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. 2 ಪಫ್ ಸ್ಟಿಚ್ ಮಿಡಲಲ್ಲಿ ನಾವು ಬಬಲ್ ಸ್ಟಿಚ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟು ಈ ಗ್ಯಾಪಲ್ಲಿ ಈಗ ಇನ್ನೊಂದು ಬಬಲ್ ಸ್ಟಿಚ್ನ ಹಾಕೋಣ. yarn over, then pull the yarn and one time pull the yarn to the loop. ಈಗ second time half double incompleted double crochet, third time incompleted double crochet. ಇಲ್ಲಿ 3 ಡಬಲ್ ಕ್ರೋಶೆಸ್ ಮಾತ್ರ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಚೈನ್ ಹಾಕಿದ್ವಿ, ಸೊ ಹಾಗಾಗಿ 4 ಆಯಿತು. ಈಗ ಇಲ್ಲಿ ನನಗೆ 4 ಇನ್ಕಂಪ್ಲೀಟೆಡ್ ಡಬಲ್ ಕ್ರೋಶೆ ಬೇಕಾಗಿರೋದ್ರಿಂದ 4th ಟೈಮ್ ನಾನು ಹಾಕ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ಲೂಪಿಂದನೂ ಒಂದೇ ಸರ್ತಿ ಯಾರನ್ನ ಪುಲ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 2 ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಸೊ ಇದು ಬಬಲ್ ಸ್ಟಿಚ್ಚು. ಹೇಗೆ ಮಾಡೋದು ಅಂತ ಇನ್ನೊಮ್ಮೆ ನೋಡಿ. 2 ಪಫ್ ಸ್ಟಿಚ್ ಮಧ್ಯೆ ಇರೋ ಗ್ಯಾಪಲ್ಲಿ ನಾವೀಗ ಬಬಲ್ ಸ್ಟಿಚ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಯಾರ್ನ್ ಓವರ್, ಒಂದು ಇನ್ಕಂಪ್ಲೀಟೆಡ್ ಡಬಲ್ ಕ್ರೋಶೆ, ದೆನ್ ಸೆಕೆಂಡ್ ಟೈಮ್ incompleted double crochet, third incompleted double crochet, and then fourth
incompleted double crochet. So pull the yarn through all the loops and 2 chains. Okay, this is how. ಈ ಥರ ನಾವು ಈ ಪ್ಯಾಟರ್ನ ಫಾಲೋ ಮಾಡಿಕೊಂಡು ಈ ರೌಂಡ್ನ ನಾನು ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಈ ರೌಂಡ್ ಕೂಡ ಫಿನಿಶ್ ಆಗಿದೆ. ಈ ಥರ ಕಾಣಿಸುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ಪಫ್ ಸ್ಟಿಚಸ್ ಇದೆ ಆ್ಯಂಡ್ ಥರ್ಡ್ ರೌಂಡಲ್ಲಿ ಬಬಲ್ ಸ್ಟಿಚಸ್ ಇದೆ. ಸೊ ಈಗ ಈ ರೌಂಡ್ನ ಫಿನಿಶ್ ಮಾಡೋದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ಸ್ ಹಾಕಿರ್ತೀವೋ ಅದರ ಎಂಡಿಂಗಲ್ಲಿ, ಬಟ್ ಇಲ್ಲಿ ಒಂದು ಟ್ರಿಕ್ ಏನಿದೆ ಅಂತಂದರೆ ಈ ಲೂಪ್ಸ್ ಕಾಣಿಸ್ತಾ ಇದೆ ಅಲ್ವಾ ವಿ ಶೇಪಲ್ಲಿ, ಅದು ಮೇಲ್ಗಡೆಗಿರೋದು ಅಪ್ಪರ್ ಲೂಪು. ಅಪ್ಪರ್ ಲೂಪಲ್ಲಿ ಮಾತ್ರ ಈಗ ನಾವು ಯಾರನ್ನ ತಗೊಂಡು ಇಲ್ಲೊಂದು ಸ್ಲಿಪ್ ನಾಟ್ನ ಹಾಕ್ತಾ ಇದ್ದೀನಿ. ಓಕೆ, ಈಗ ನೆಕ್ಸ್ಟು ಓವರಾಲ್ ಇವಾಗ ಸಿಂಗಲ್ ಕ್ರೋಶಸ್ನ ಹಾಕಬೇಕಾಗತ್ತೆ. ಹೇಗೆ ಹಾಕ್ತಿದ್ದೀನಿ ಅಂತ ಒಮ್ಮೆ ಅಬ್ಸರ್ವ್ ಮಾಡ್ಕೊಳ್ಳಿ. ಓವರಾಲ್ ಸಿಂಗಲ್ ಕ್ರೋಶೆ ಹಾಕಬೇಕು. ಬಟ್ ಏನಾಗುತ್ತೆ ಅಂದರೆ ನಾವೇನು ಬಬಲ್ ಸ್ಟಿಚ್ ಹಾಕಿರ್ತೀವಲ್ವ, ಆ ಬಬಲ್ ಸ್ಟಿಚ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಎಂಡಲ್ಲಿ ಒಂದು ಸಿಂಗಲ್ ಕ್ರೋಶೆ, ಹಾಗೆ 2 ಬಬಲ್ ಸ್ಟಿಚ್ ಮಧ್ಯೆ ಇರೋ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆನ ಹಾಕಬೇಕಾಗತ್ತೆ. ಸೊ ಬಬಲ್ ಸ್ಟಿಚ್ಚು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮತ್ತು ಬಬಲ್ ಸ್ಟಿಚ್ದು ಎಂಡಿಂಗ್ ಪಾಯಿಂಟಲ್ಲಿ, ಆಮೇಲೆ ಆ 2 ಬಬಲ್ ಸ್ಟಿಚ್ ಮಿಡಲ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಬೇಕಾಗತ್ತೆ. ನಾನೀಗ ಹಾಕ್ತಾ ಇದ್ದೀನಿ, ಒಮ್ಮೆ ನೀಟಾಗಿ ಅಬ್ಸರ್ವ್ ಮಾಡಿ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಸ್ಟಿಚ್ ಹಾಕಿದ್ದೆ ಅಲ್ಲಿ ಆ ರೌಂಡ್ನ ಕ್ಲೋಸ್ ಮಾಡೋದಕ್ಕೋಸ್ಕರ, ಹಾಗಾಗಿ ಈ ಬಬಲ್ ಸ್ಟಿಚ್ ಎಂಡಲ್ಲಿ ಇವಾಗ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನು ನಾನು ಸ್ಟಿಚ್ ಮಾರ್ಕರಿಂದ ಮಾರ್ಕ್ ಮಾಡಿಟ್ಕೊಳ್ತಾ ಇದ್ದೀನಿ, ಬಿಕಾಸ್ ಅದು ನಾನು ಫಸ್ಟ್ ಸ್ಟಿಚ್ ಅಂತ. ಹಾಗೆ ಈ ಗ್ಯಾಪಲ್ಲಿ ಈಗ 2 ಬಬಲ್ ಸ್ಟಿಚ್ ಮಧ್ಯೆ ಇರೋ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೇಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಆ ಬಬಲ್ ಸ್ಟಿಚ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸೊ ಆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈಗ ನಾನು ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಹಾಗೆ ಅದರದ್ದು ಎಂಡ್ ಪಾಯಿಂಟಲ್ಲಿ ಈ ಎಂಡ್ ಪಾಯಿಂಟಲ್ಲಿ ನಾನೀಗ ಒಂದು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಹಾಗೆ ಈ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೊ ಇದು ರಿಪೀಟ್ ಆಗುತ್ತೆ, ಅಬ್ಸರ್ವ್ ಮಾಡಿ. ಓವರಾಲ್ ಈ ಥರ ಸ್ಟಿಚಸ್ನ ನಾವು ಕಂಪ್ಲೀಟಾಗಿ ಹಾಕೋಬೇಕಾಗತ್ತೆ. ನಾನು ಈ ರೌಂಡ್ನ ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಈ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಸ್ಟಿಚ್ ಮಾರ್ಕರ್ನ ತೆಗೆದುಬಿಟ್ಟು ಎಗೇನ್ ಅಪ್ಪರ್ ಲೂಪಲ್ಲಿ ಮಾತ್ರ ನಾನು ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈ ರೌಂಡ್ ಕೂಡ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟು ನಾವು ಸೊ ಓವರಾಲ್ ಈಗ ಜಸ್ಟ್ ಸ್ಲಿಪ್ ನಾಟ್ಸ್ನ ಹಾಕ್ತಾ ಇದ್ದೀವಿ ಒಂದು ರೌಂಡು. ಅಗೇನ್ ಇದನ್ನು ಕೂಡ ನಾವು ಅಪ್ಪರ್ ಲೂಪಲ್ಲಿ ಮಾತ್ರ ಮಾಡ್ತೀವಿ. ಇಲ್ಲಿ ವಿ ಶೇಪ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಕೆಳಗಡೆ ಇರೋದು ಲೋಯರ್ ಲೂಪು, ಸೊ ಮೇಲ್ಗಡೆಗೆ ವಿ ಶೇಪಲ್ಲಿ ಕಾಣ್ತಾ ಇರೋದು ಅಪ್ಪರ್ ಲೂಪು. ಸೊ ಅಪ್ಪರ್ ಲೂಪಲ್ಲಿ ಮಾತ್ರ ಈಗ ಸ್ಲಿಪ್ ನಾಟ್ಸ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ನಾನೀಗ ಸ್ಲಿಪ್ ನಾಟ್ಸ್ ಹಾಕ್ತಾ ಇದ್ದೀನಿ ಜಸ್ಟ್ ಅಪ್ಪರ್ ಲೂಪಲ್ಲಿ ಮಾತ್ರ. ಇದು ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಸ್ಲಿಪ್ ನಾಟ್ಸ್ನ ಹಾಕ್ಕೊಂಡು ಹೋಗಬೇಕು. ಸೊ ಓವರಾಲ್ ಇದನ್ನು ಸ್ಲಿಪ್ ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೌಂಡ್ನ ನಾನು ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಸೊ ಈ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ಕೋಸ್ಟರ್ ರೆಡಿ ಅಂತಲೇ ಹೇಳ್ಬೋದು. ಸ್ಟಿಚ್ ಮಾರ್ಕರ್ನ ರಿಮೂವ್ ಮಾಡಿಕೊಂಡು ನಾನಲ್ಲೊಂದು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಅಗೇನ್ ಓನ್ಲಿ ವಿತ್ ಅಪ್ಪರ್ ಲೂಪಲ್ಲಿ ಮಾತ್ರ ನಾನು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ.
ಕೋಸ್ಟರ್ ರೆಡಿ ಆಯಿತು. ಯಾರನ್ನ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇಲ್ಲೇ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸೆಕ್ಯೂರ್ ಅಂತ ಇರಲಿ ಅನ್ನೋದಕ್ಕೋಸ್ಕರ. ಈ ಥರ ಅದಾದಮೇಲೆ ಯಾರನ್ನ ಹೈಡ್ ಮಾಡಿದ್ರೆ ಸೊ ವರ್ಕ್ ಕಂಪ್ಲೀಟಾಗಿ ಫಿನಿಶ್ ಆಯಿತು ಅಂತಲೇ ಅರ್ಥ. ಹೇಗೆ ಬಂದಿದೆ, ಬಬಲ್ ಸ್ಟಿಚ್ ಹಾಕೋದು ಹೇಗೆ, ಪಫ್ ಸ್ಟಿಚ್ ಹಾಕೋದು ಹೇಗೆ ಅಂತ ಗೊತ್ತಾಯ್ತಲ್ವ. ಯಾರನ್ನ ಇನ್ವಿಸಿಬಲ್ ಆಗಿ ಹೈಡ್ ಮಾಡಿಕೊಂಡ್ರೆ ಆಗೋಯ್ತು. ಯಾರನ್ನ ಹೇಗೆ ಇನ್ವಿಸಿಬಲ್ ಆಗಿ ಹೈಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸಲ್ಲಿ, ನೋಡಿ. ಫೈನಲ್ ಲುಕ್ಕು ಹೇಗಿದೆ, ಅದೇ ಥರ ಇನ್ನೊಂದು ಬೇರೆ ಕಲರಲ್ಲಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕೂಡ ಮಾಡಿದ್ದೀನಿ, ವೈಬ್ರೆಂಟ್ ಕಲರ್ಸ್ ಇರಲಿ ಅಂತ, ಮಲ್ಟಿಪಲ್ ಕಲರ್ಸ್ ಜೊತೆಗೆ. ಹೇಗೆ ಅನ್ನಿಸ್ತಾ ಇದೆ, ಚೆನ್ನಾಗಿದೆನಾ? ಕಮೆಂಟಲ್ಲಿ ತಿಳಿಸಿ. ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.